ಕಲುಷಿತಗೊಳ್ತಾ ಇರುವ ಹೊತ್ತಲ್ಲಿ ಪಿ ರಾಮಯ್ಯ ಮಾದರಿಯಾಗಿ ಕಾಣ್ತಾರೆ. ಅವರು ಪತ್ರಿಕಾ ವೃತ್ತಿ ಮತ್ತು ರಾಜಕಾರಣದ ಘನತೆ ಹೆಚ್ಚಿಸಲು ಶ್ರಮಿಸಿದ್ರು ಅಂತ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರಾದ ಕೆವಿ ಪ್ರಭಾಕರ್ ಶ್ಲಾಘಿಸಿದ್ದಾರೆ. ಗಾಂಧಿ ಭವನದಲ್ಲಿ ನಡೆದ ಹಿರಿಯ ಪತ್ರಕರ್ತ ದಿವಂಗತ ಪಿ ರಾಮಯ್ಯ ಅವರ ಶ್ರದ್ಧಾಂಜಲಿ ಹಾಗೂ ನಾನು ಹಿಂದೂ ರಾಮಯ್ಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಸಮಾಜದ ಆಗುಹೋಗುಗಳನ್ನ ಒಳಿತು ಕೆಡುಕುಗಳನ್ನೇ ಧ್ಯಾನಿಸುವ ಪತ್ರಕರ್ತರು ಸದಾ ಈ ಧಾವಂತದಲ್ಲಿಯೇ ಉಳಿದು ಕ್ರಮೇಣ ಅಸ್ಮುಖರಾಗುವ ಸಂವೇದನೆಗಳನ್ನ ಕಳ್ಕೊಳ್ಳುವ ಅಪಾಯ ಹೆಚ್ಚು. ಇದನ್ನ ಪ್ರಜ್ಞಾಪೂರ್ವಕವಾಗಿ ಮೀರುವ ಪ್ರಯತ್ನ ಮಾಡಿದಾಗಷ್ಟೇ ವೃತ್ತಿ ಘನತೆ ಹೆಚ್ಚುತ್ತದೆ. ನಮ್ಮೆಲ್ಲರ ವೈಯಕ್ತಿಕ ಹಳಹಳಿಕೆ ಧಾವಂತಗಳ ನಡುವೆಯೂ ಇತರರ ಘನತೆಗೆ ಕುಂದು ಬಾರದಂತೆ ವೃತ್ತಿಪರವಾಗುವುದು, ಪತ್ರಿಕೋದ್ಯಮ ನಡೆಸುವುದು, ಪತ್ರಕರ್ತರಾಗಿ ಉಳಿಯುವುದು ನಮ್ಮ ಮುಂದಿರುವ ದೊಡ್ಡ ಸವಾಲಾಗಿದೆ ಅಂತ ಹೇಳಿದ್ದಾರೆ. ಅಗಲಿದ ಹಿರಿಯ ಚೇತನ ಪಿ ರಾಮಯ್ಯ ಈ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಪತ್ರಕರ್ತರಾಗಿರುವುದು ಒಂದು ನಮೂನೆಯ ದೀಕ್ಷೆ ಇದ್ದಂತೆ. ಒಮ್ಮೆ ನೀವು ಪತ್ರಕರ್ತರಂತ ಗುರುತಿಸಿಕೊಂಡ್ಮೇಲೆ ಕೆಲವು ನಿಷ್ಠೂರ ಗುಣಗಳು ಅನಾಯಾಸವಾಗಿ ಬಂದ್ಬಿಡ್ತವೆ. ಮುಂದೆ ರಾಜಕಾರಣಿಯಾದ್ರೂ ಸರಿಯೇ, ಉದ್ಯಮಿಯಾದ್ರೂ ಸರಿಯೇ, ಒಮ್ಮೆ ಪತ್ರಕರ್ತರಾದವರು ಮಾಜಿಯಾಗಲಾರರು, ನಿವೃತ್ತರಾಗಲಾರರು. ಚಲನಶೀಲತೆಯನ್ನ ಮತ್ತೆ ಮನಸ್ಸಿನಿಂದ ಸ್ವೀಕರಿಸುವ ಮನೋಭಾವ ಇದ್ದ ಪತ್ರಕರ್ತರಿಗೆ ಸಾವು ಇರದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಕಾಲವನ್ನ ಒಪ್ಕೊಳ್ತಲೇ ಸಮಾಜದಲ್ಲಿರುವ ಹುಳುಕನ್ನ ನಯವಾಗಿ ತೋರಿಸಿ ತಿದ್ದು ಬಲ್ಲವರು ಮಾತ್ರ ಜನಮಾನಸದಲ್ಲಿ ಉಳಿಯಬಲ್ಲರು. ಅವರಿಗೂ ಆತ್ಮತೃಪ್ತಿ ತರಬಲ್ಲವು. ಇಂತಹ ಆತ್ಮತೃಪ್ತಿ ಗಳಿಸಿದ್ದಾಗಿ ತಮ್ಮ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹೇಳಿಕೊಂಡಿದ್ದ ರಾಮಯ್ಯ ಅವರು ತಾವು ಸಾರ್ಥಕ್ಯವಾಗಿ ಬಾಳಿ ತಮ್ಮೊಡನೆ ಇರುವಂತಹ ವೃತ್ತಿಪರ ಘನತೆಯನ್ನ ಎತ್ತಿ ಹಿಡಿದ ಪತ್ರಕರ್ತರಿಗಾಗಿ ಅಷ್ಟೇ ಅಲ್ಲ, ವ್ಯಕ್ತಿತ್ವ ದೃಷ್ಟಿಕೋನದಿಂದಲೂ ಅನುಸರಣೀಯರಾಗಿದ್ರು ಅಂತ ಧನ್ಯತೆ ಅರ್ಪಿಸಿದ್ರು. ಸಾರ್ವಜನಿಕ ಜೀವನ ವಿಪರೀತ ಕಲುಷಿತ ಮತ್ತು ಕಳಪೆ ಆಗ್ತಾ ಇರುವ ಹೊತ್ತಲ್ಲಿ ಪಿ ರಾಮಯ್ಯ ಅವರಂತಹ ಒಂದು ಅಪ್ಪಟ ಮಾದರಿ ನಮ್ಮನ್ನೆಲ್ಲ ಅಗಲಿದೆ. ರಾಮಯ್ಯ ಅವರು ಪತ್ರಕರ್ತರಾಗಿ ಪತ್ರಿಕಾ ವೃತ್ತಿಯ ಘನತೆ, ಮೌಲ್ಯ, ನೈತಿಕ ಶಕ್ತಿ ಮತ್ತು ಹೆಚ್ಚಿಸಲು ಶ್ರಮಿಸಿದ್ರು ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೆಂಗಳೂರು.